ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ವ್ಲಾಗ್ಸ್. ನಾನಿವತ್ತು ಹೇಗೆ ದೇವ್ರಿಗೆ ಇಟ್ಟಿರೋ ಹೂವನ್ನು ಒಣಗಿಸಿ ವೇಸ್ಟ್ ಆಗದೆ ಇರೋ ಹಾಗೆ ನಾವು ಹೇಗೆ ಧೂಪದ ಬತ್ತಿಯನ್ನು ಮಾಡ್ಕೋಬೋದು, ಅಂದರೆ ಕಪ್ಪು ಸಾಂಬ್ರಾಣಿ ಅಂತ ಹೇಳ್ಬೋದು, ಧೂಪದ ಬತ್ತಿಗಳಂತ ಹೇಳ್ಬೋದು ಅನ್ನೋದನ್ನ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹೂವನ್ನು ಚೆನ್ನಾಗಿ ಒಂದು 3-4 ದಿನ ಚೆನ್ನಾಗಿ ಒಣಗಿಸ್ಕೋಬೇಕು ಫ್ರೆಂಡ್ಸ್. ತುಂಬ ಪೌಡರ್ ಆಗಬೇಕು, ಅದು ಅಷ್ಟು ಒಣಗಿರಬೇಕು. ಅದಕ್ಕೆ ನಾವು ಚೆನ್ನಾಗಿ ಅದನ್ನು ಒಣಗಿಸಿ ಅದರಲ್ಲಿರುವಂಥ ದಾರಗಳೆಲ್ಲ ತೆಗೆದಾಕಿ ಫಸ್ಟು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾನು ಗ್ರೈಂಡ್ ಮಾಡ್ಕೊಳ್ಳೋದನ್ನು ತೋರಿಸ್ದೆ. ಆಮೇಲೆ ನಾನು ಇಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಲವಂಗ, ಮೆಣಸು ಮತ್ತು ಏಲಕ್ಕಿ ಮತ್ತು ಜವಾದು ಪೌಡರ್ ಆವಾಗಲೇ ತೋರಿಸಿದ್ದು, ಮತ್ತು ಅದ್ರ ಜೊತೆಗೆ ಸಾಂಬ್ರಾಣಿ. ಧೂಪ ಉರಿಲಿಕ್ಕೆ ಹೆಲ್ಪ್ ಆಗೋವಂಥ ಒಂದು ಏಜೆಂಟ್ ಏನಂದರೆ ಕರ್ಪೂರ ನಾನು ಆ್ಯಡ್ ಮಾಡಿಕೊಂಡೆ. ಅದ್ರ ಜೊತೆಗೆ ಹೂವನ್ನು ಪೌಡ್ರ್ ಮಾಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಜಡೆ ಇಟ್ಕೊಂಡು ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್. ಆಮೇಲೆ ಬಿಳಿ ಸಾಸಿವೆ ಯೂಸ್ ಮಾಡಿದೆ ನಾನು. ಅದೆಲ್ಲ ತುಂಬಾ ನೆಗೆಟಿವಿಟಿನ ಮನೆಯಿಂದ ತೆಗೆಯುತ್ತೆ ಅಂತ ಬಿಳಿ ಸಾಸಿವೆನ ಹಾಕಿದ್ದೀನಿ. ತುಪ್ಪನ ಶಾಸ್ತ್ರಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕೋಕೆ ಹೋಗಬೇಡಿ. ಅದು ಆಮೇಲೆ ಡ್ರೈ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಬಿಸಿಲಲ್ಲಿ ಇಟ್ಟೂ ಡ್ರೈ ಆಗೋದಿಲ್ಲ. ತುಪ್ಪ ಹಾಕಿದ ನಂತರ ನಿಮ್ಗೆ ಎಷ್ಟೆಷ್ಟು ಬೇಕು ಅದನ್ನು ನೀರನ್ನು ನೋಡಿಕೊಂಡು ಹದವಾಗಿ ಕಲಿಸ್ಕೊತಾ ಬರಬೇಕು. ಚೆನ್ನಾಗಿ ಹದವಾಗಿ ಬರಬೇಕು, ಅದು ಅಷ್ಟು ನೀವು ಕಲಿಸ್ಬೇಕು. ಕಲಿಸಿದ ನಂತರ ನಿಮ್ಗೆ ಯಾವ್ದು ಬೇಕು ಶೇಪನ್ನು ಕೊಟ್ಕೋಬೋದು. ಶೇಪನ್ನು ನಾನು ಇಲ್ಲಿ ಸ್ವಲ್ಪ ದಪ್ಪದೇ ಮಾಡ್ಕೊತಾ ಇದ್ದೀನಿ. ಶೇಪನ್ನು ಕೊಟ್ಟು ಅದನ್ನು ಬಿಸಿಲಲ್ಲಿ ಒಣಗಲಿಕ್ಕೆ ಒಂದು 2 to 3 ಡೇಸ್, ಜಾಸ್ತಿ ಬಿಸಿಲಿದ್ರೆ ಇವಾಗಿರೋ ಬಿಸಿಲಿಗಂತೂ 2 to 3 ಡೇಸ್ ಸಾಕು. ಮತ್ತು ಏನಾದರೂ ಚಳಿಗಾಲ ಹಾಗೇನಾದ್ರು ಆಯಿತು ಅಂದರೆ 3 to 4 ಡೇಸ್ ಇಡಬೇಕಾಗುತ್ತೆ. ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಪ್ಪು ಸಾಂಬ್ರಾಣಿ ಬರುತ್ತಲ್ಲ ಆ ಶೇಪ್ಗೆ ಕೈಯಲ್ಲೇ ಕೊಡ್ತಾಯಿದ್ದೀನಿ. ಇನ್ನೂ ಬೇರೆ ರೀತಿ ನೀವು ಚಿಕ್ಕದಾಗಿ ಬೇಕು ಅಂದರೆ ಮಾಡ್ಕೋಬೋದು, ದೊಡ್ಡದಾಗಿ ಬೇಕು ಅಂದರೂ ಮಾಡ್ಕೊಬೋದು. ನಾನು ಇದನ್ನೇನು ಮಾಡ್ತೀನಿ, ಈ ರೀತಿ ಶೇಪ್ ಕೊಟ್ಟರೆ ಅದನ್ನು ಹಚ್ಚಿದ ಮೇಲೆ ನಾನು ಇದನ್ನ ಕೆಂಡ ರೀತಿ ಕೂಡ ಯೂಸ್ ಮಾಡ್ಬೋದು. ಇದ್ರ ಮೇಲೆ ಸಾಂಬ್ರಾಣಿಯನ್ನು ಹಾಕ್ತೀನಿ, ಅದು ತುಂಬಾ ಚೆನ್ನಾಗಿ ಹೊಗೆ ಬರುತ್ತೆ, ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ ಅಂತ ಹೇಳಿ ನೀವು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ಇದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಅದನ್ನ ಒಣಗಿಸಿ ತೋರಿಸ್ತೀನಿ ನಿಮಗೆ. ಬಿಸಿಲಲ್ಲಿ ಒಣಗಿಸಿದ್ಮೇಲೆ ಫ್ರೆಂಡ್ಸ್ ಅದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಇಟ್ಕೋಬೇಕು. ನಾನೊಂದು ಟಿಪ್ಪದಲ್ಲಿ ಇಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಮೊದಲು ಮಾಡಿದ ಸ್ವಲ್ಪ, ಈಗ ಮಾಡಿದ ಸ್ವಲ್ಪ. ಅದನ್ನು ಹಚ್ಚೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ತುಂಬಾ ಚೆನ್ನಾಗಿ ಉರಿಯುತ್ತೆ. ಯಾವುದೇ ರೀತಿ ಅದಕ್ಕೆ ಕೆಟ್ಟೋಗೋದು ಆ ರೀತಿ ಎಲ್ಲ ಆಗ್ತಿದೆ ಅಂದರೆ ಅದು ಸರಿಯಾಗಿ ಒಣಗಿಲ್ಲ ಅಂತ. ಚೆನ್ನಾಗಿ ಒಣಗಿಸ್ಕೊಳ್ಳಿ, ಒಳಗಡೆ ಎಲ್ಲ ಒಣಗಬೇಕು. ತುಂಬ ಚೆನ್ನಾಗಿ ಹೊಗೆ ಬರುತ್ತೆ ಫ್ರೆಂಡ್ಸ್. ಕೆಮಿಕಲ್ ಫ್ರೀ ಹೋಮ್ ಮೇಡ್ ಧೂಪ. ಈ ಧೂಪನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಬೇಕು ಅಂದರೆ ನೀವು ಬೇರೆ ಎಸೆನ್ಷಿಯಲ್ ಆಯಿಲ್ಸ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂದರೆ ಅದನ್ನು ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡಬೇಕಾದ್ರೇ ಮಾಡಿ, ಆಮೇಲೆ ನೀವು ಶೇಪ್ ಕೊಟ್ಕೊಳ್ಳಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಇದು ಪರ್ಸ್ನಲಿ ನನಗೆ ಯಾವಾಗಿಂದ ಗೊತ್ತಾಯಿತು, ಯಾವಾಗಿಂದ ಮಾಡೋಕ್ಕೆ ಶುರು ಮಾಡಿದೆ, ತುಂಬ ಇಷ್ಟ ಆಗಿಬಿಟ್ಟಿದೆ. ನನಗೆ ಹೊರಗಡೆಯಿಂದ ಧೂಪ ತರೋದಕ್ಕೆ ಇಷ್ಟ ಆಗ್ತಿಲ್ಲ. ಎಷ್ಟು ಬೆನಿಫಿಟ್ ಇದೆ ಅಲ್ವ ಇದರಿಂದ. ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಏನಿಲ್ಲ, ನಾವೇ ಮಾಡಿದ್ದೀವಿ ಅನ್ನೋ ಒಂದು ಸಂತೋಷ, ಖುಷಿ, ದೇವ್ರಿಗೆ ನಮ್ಮ ಕೈಯಿಂದ ನಾವು ಏನಾದರೂ ಒಂದು ಮಾಡ್ತಾ ಇದ್ದೀವಲ್ಲ ಅನ್ನೋ ಒಂದು ಮನಸ್ಸಿಗೆ ಸಮಾಧಾನ ಕೂಡ ಇರುತ್ತೆ. ಒಳ್ಳೆ ಸ್ಮೆಲ್, ಒಳ್ಳೆ ಫೀಲಿಂಗ್ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದು ಮಾಡೋದು ಧೂಪದ ಬತ್ತಿ ನಿಮಗೆ ನಾನು ಮಾಡಿದ್ದು ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.